ಫೋನಲ್ಲಿ ಕೆಎಸ್ಆರ್ಟಿಸಿ ಆಪ್ ಓಪನ್ ಮಾಡಬೇಕು. ಇದು ತುಂಬಾ ಬೇಸಿಕ್ ಅಲ್ವಾ? ಹೌದು, ಇದು ಫಸ್ಟ್ ಸ್ಟೆಪ್. ಆದ್ರೆ ಇಲ್ಲೊಂದು ಸಣ್ಣ ಟಿಪ್ ಏನಂದ್ರೆ ಆಪ್ ಅನ್ನ ಆಗಾಗ ಅಪ್ಡೇಟ್ ಮಾಡ್ಕೋತಾ ಇರಬೇಕು. ಎರಡನೇ ಹಂತ ಎಲ್ಲಿಂದ ಹೊರಡಬೇಕು ಮತ್ತೆ ಎಲ್ಲಿಗೆ ಹೋಗಬೇಕು ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ಡೆಸ್ಟಿನೇಷನ್ ಸೆಲೆಕ್ಟ್ ಮಾಡೋದು. ಆಮೇಲೆ ಮೂರನೇ ಹಂತದಲ್ಲಿ ಯಾವತ್ತು ಪ್ರಯಾಣ ಮಾಡ್ತೀವಿ ಅನ್ನೋ ಡೇಟ್ ಹಾಕಿ ಸರ್ಚ್ ಬಸ್ಸಸ್ ಅಂತ ಕ್ಲಿಕ್ ಮಾಡಬೇಕು. ಪ್ಯಾಸೆಂಜರ್ ಡೀಟೇಲ್ಸ್ ಕೊಡಬೇಕು, ಅಂದ್ರೆ ಹೆಸರು, ವಯಸ್ಸು, ಜೆಂಡರ್ ಇತ್ಯಾದಿ. ಹೌದು, ಇಲ್ಲಿ ತುಂಬಾನೇ ಕೇರ್ಫುಲ್ ಆಗಿ ವಿವರ ಕೊಡಬೇಕು. ಯಾಕಂದ್ರೆ ಈ ಡೀಟೇಲ್ಸ್ ಟಿಕೆಟ್ ಮೇಲೆ ಪ್ರಿಂಟ್ ಆಗುತ್ತೆ. ಮತ್ತೆ ಪ್ರಯಾಣ ಮಾಡುವಾಗ ಕಂಡಕ್ಟರ್ ಐಡಿ ಕಾರ್ಡ್ ಜೊತೆ ವೆರಿಫೈ ಮಾಡ್ತಾರೆ. ಅವಸರದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಥವಾ ವಯಸ್ಸು ತಪ್ಪು ಹಾಕೋದು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಹೌದು, ಐಡಿ ಚೆಕಿಂಗ್ ಇರುತ್ತಲ್ವಾ? ಸರಿ, ಎಲ್ಲಾ ಡೀಟೇಲ್ಸ್ ಫಿಲ್ ಮಾಡಿದ್ಮೇಲೆ ಕೊನೆ ಹಂತ ಆನ್ಲೈನ್ ಪೇಮೆಂಟ್ ಮಾಡೋದು. ಕರೆಕ್ಟ್. ಇಲ್ಲಿ ನಿಮಗೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI, ನೆಟ್ ಬ್ಯಾಂಕಿಂಗ್ ಹೀಗೆ ಹಲವು ಆಪ್ಷನ್ಸ್ ಇರುತ್ತೆ. ಓಕೆ. ಪೇಮೆಂಟ್ ಮಾಡುವಾಗ ಇಂಟರ್ನೆಟ್ ಕನೆಕ್ಷನ್ ಸ್ಟೇಬಲ್ ಆಗಿದೆಯಾ ಅಂತ ನೋಡ್ಕೊಳ್ಳಿ, ಅದು ಮುಖ್ಯ. ಸರಿ. ಪೇಮೆಂಟ್ ಸಕ್ಸಸ್ಫುಲ್ ಆದ ತಕ್ಷಣ ಟಿಕೆಟ್ ಬುಕ್ ಆಗುತ್ತೆ. ನಿಮಗೆ ಕನ್ಫರ್ಮೇಷನ್ ಮೆಸೇಜ್, ಇಮೇಲ್ ಎಲ್ಲ ಬರುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸಿಂಪಲ್ ಸ್ಟೆಪ್ಸ್: ಆಪ್ ಓಪನ್ ಮಾಡೋದು, ಎಲ್ಲಿಂದ ಎಲ್ಲಿಗೆ ಡೇಟ್ ಸೆಲೆಕ್ಟ್ ಮಾಡೋದು, ಆಮೇಲೆ ಬಸ್ಸು ಸೀಟು ಚೂಸ್ ಮಾಡೋದು, ನಮ್ಮ ಡೀಟೇಲ್ಸ್ ಕೊಡೋದು, ಮತ್ತೆ ಲಾಸ್ಟಲ್ಲಿ ಪೇಮೆಂಟ್ ಮಾಡೋದು. ಇಷ್ಟು ಮಾಡಿದ್ರೆ ಮನೆಯಲ್ಲೇ ಕೂತು ಕೆಎಸ್ಆರ್ಟಿಸಿ ಟಿಕೆಟ್ ರೆಡಿ.